ಪಾಸ್ಟ್ 1 ವೀಕಿಂದ ನ್ಯೂಸ್, ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು US, ಇರಾನ್, ಅಲಿ ಖಮೇನಿ, ಇಂಡಿಯಾದಲ್ಲಿ ಪ್ರೊಟೆಸ್ಟ್ ಇದೇ ನ್ಯೂಸ್. ಇಲ್ಲಿ ನಾನು ಯಾರ್ ಫೇವರ್ ಆರ್ ಅಗೇನ್ಸ್ಟ್ ಮಾತಾಡ್ತಾ ಇಲ್ಲ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಕೇಳಕ್ಕೆ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ಐ ಆಮ್ ಕೌಶಿಕ್. ಇರಾನು ಇಂಡಿಯಾದಲ್ಲಿ ಹೆಂಗೆ ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ಸ್, ಜೈನ್ಸ್, ಬುದ್ಧಿಸ್ಟ್ ಆ ಥರ ಮಲ್ಟಿಪಲ್ ರಿಲಿಜನ್ಸ್ ಇದೆಯೋ, ಇರಾನು ಒಂದು ಟೈಮ್ ಈ ಥರ ಒಂದು ಮಲ್ಟಿಪಲ್ ರಿಲಿಜನ್ ಇದ್ದಿದ್ದ ದೇಶ. ದ ಗ್ರೇಟ್ ಲೀಡರ್ ಅಂತಿರೋ ಅಲೆಕ್ಸಾಂಡರ್ ರೂಲ್ ಮಾಡಿರೋ ಟೈಮು ಇದ್ದಾವೆ. ಇರಾನಲ್ಲಿ 1979ರಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಲೀಡ್ ಮಾಡ್ತಿದ್ದವರು ಇದೇ ಅಲಿ ಖಮೇನಿ. ಇವಾಗ ಅವರಿಗೆ 86 ವರ್ಷ. ಫಾಸ್ಟ್ 45-50 ವರ್ಷದಿಂದ ಇವರೇ ಇರಾನ್ನ ಲೀಡ್ ಮಾಡ್ಕೊಂಡು ಬಂದಿದ್ದಾರೆ. ನಂಗೆ ಇಲ್ಲಿ 2 ಪಾಯಿಂಟ್ ತಲೆಗೆ ಬಂತು. ಒಂದು, USA ಅವ್ರು ಏನಕ್ಕೆ ಇವ್ರಿಗೆ ಸಾಯಿಸಿದ್ರು. ಇನ್ನೊಂದು, ಇವ್ರು ಸತ್ತಿರೋ ವಿಷಯ ಕೇಳಿ ಇವ್ರ ಸ್ವಂತ ದೇಶದಲ್ಲಿರೋ ಜನ ಖುಷಿ ಪಡ್ತಾ ಇದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇವ್ರು ಸತ್ತಿರೋ ವಿಷಯ ಕೇಳಿ ಜನ ದುಃಖಪಟ್ಟು ರೋಡಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಈ ಥರ ಅಂತ ಹುಡುಕ್ದಾಗ ನಂಗೆ ಸಿಕ್ಕಿದ ರೀಸನ್ ಇಷ್ಟೇ. US ಯಾಕೆ ಇರಾನನ್ನು ಅಟ್ಯಾಕ್ ಮಾಡ್ತು, US ಯಾಕೆ ಇವ್ರಿಗೆ ಸಾಯಿಸಿದ್ರು ಅಂತ ರೀಸನ್ ನೋಡಿದ್ರೆ, ಇರಾನ್ ಇಲ್ಲಿಗಲ್ ಆಗಿ ನ್ಯೂಕ್ಲಿಯರ್ ವೆಪನ್ ಅನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಅಕ್ಯೂಸೇಷನ್ ಇಡ್ತಾ ಇದ್ದಾರೆ. ನ್ಯೂಕ್ಲಿಯರ್ ಬಾಂಬ್ ಒಂದು ದೇಶದ ಹತ್ರ ಇತ್ತು ಅಂದ್ರೆ ಆ ದೇಶನ ಅಷ್ಟು ಈಸಿಯಾಗಿ ಯಾರಿಂದನೂ ಅಟ್ಯಾಕ್ ಮಾಡೋಕ್ಕಾಗಲ್ಲ. US ಹೇಳೋ ಇನ್ನೊಂದು ಪಾಯಿಂಟ್, ಇವರು ಟೆರರಿಸಮ್ಗೆ ಸ್ಪಾನ್ಸರ್ ಮಾಡ್ತಾ ಇದ್ರು ಅಂತ. ಆದ್ರೆ ಅದು ಎಷ್ಟು ಮಟ್ಟಿಗೆ ಅಂತ ನಿಜ ಗೊತ್ತಿಲ್ಲ. ಇರಾನ್ ಹೇಳೋ ಆನ್ಸರ್, ನಾವು ನ್ಯೂಕ್ಲಿಯರ್ ಬಾಂಬ್ ನ ತಯಾರಿ ಮಾಡಕ್ಕೆ ಟ್ರೈ ಮಾಡಿದ್ ನಿಜ, ಬಟ್ ಅದು ನಿಲ್ಸಿನೇ ತುಂಬಾ ವರ್ಷ ಆಯ್ತು. ಇರಾನ್ ಹೇಳೋ ಇನ್ನೊಂದು ಪಾಯಿಂಟ್, ಇರಾನ್ ಚೈನಾ ಜೊತೆ ಟೈಅಪ್ ಆಗಿದೆ. ಇವರು ಡಾಲರ್ಸ್ ಅಲ್ಲಿ ಬಿಟ್ಟು ಯುವಾನ್ಸ್ ಅಲ್ಲಿ ಕ್ರೂಡ್ ಆಯಿಲ್ ನೆಲ್ಲ ಟ್ರೇಡ್ ಮಾಡ್ತಾ ಇದ್ದಾರೆ. ಅದು US ಅವರಿಗೆ ಇಷ್ಟ ಆಗ್ತಿಲ್ಲ. ಎಲ್ರಿಗೂ ಗೊತ್ತಿರೋಂಗೆ US ಒಂದು ದೊಡ್ಡ ದೇಶ, ಅದು ಎಕಾನಮಿಕಲಿ ಹೈಯಲ್ಲಿದೆ. ಅದನ್ನ ಎದುರ್ಕೊಳ್ಳೋದು ತುಂಬಾ ಕಷ್ಟ. ಯಾರು ನಿಜ ಯಾರು ಸುಳ್ಳು ಅಂತ ಯಾರಿಗೂ ಏನು ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಕೇಳಬೇಕಾಗತ್ತೆ. ಇವಾಗ 2ನೇ ಪಾಯಿಂಟಿಗೆ ಬರೋಣ. ಅಲಿ ಖಮೇನಿ ಇವರು ಡೆತ್ ಆದ ವಿಷಯ ಕೇಳಿ ಅಲ್ಲಿರೋ ಜನ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದರಲ್ಲೂ ಲೇಡೀಸ್. ಯಾಕಂದರೆ ಅವ್ರು ರೂಲ್ ಮಾಡ್ತಿದ್ದಾಗ ಹಾಕಿರೋ ರೂಲ್ಸ್ ಹಂಗೆ. ಅವ್ರು ಲೀಡ್ ಮಾಡ್ತಿರೋ ಇಷ್ಟು ವರ್ಷ ಟೈಮಲ್ಲಿ ಅವ್ರು ಹಾಕಿರೋ ಆಲ್ಮೋಸ್ಟ್ ರೂಲ್ಸ್ ಒಂದು ರಿಲಿಜನಿಗೆ ಫೇವರ್ ಆಗಿ ಆ್ಯಂಡ್ ಲೇಡೀಸಿಗೆಲ್ಲ ಆಪೋಸಿಟ್ ಆಗಿದೆ ಅಂತ ಅಲ್ಲಿರೋ ಪ್ರಜೆಗಳ ಒಪಿನಿಯನ್ ಆಗಿದೆ. ನಂಗೊಂದು ಕ್ವಶನ್, ಅವ್ರು ಸತ್ತಿದ್ದಕ್ಕೆ ಅವ್ರ ದೇಶದಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ನಮ್ಮ ದೇಶದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಬ್ಲ್ಯಾಕ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಲ್ಯಾಕೆ ನೆಮ್ಮದಿ ಹಾಳು ಮಾಡ್ಕೊತಾ ಇದ್ದೀರಾ ಅಂತ ಸುಮ್ಮನೆ ನಿಮ್ಗಳಿಗೆ ಕೆಟ್ಟ ಹೆಸರು. ಒಂದು ವಿಷಯ ನಾನು ನಿಮಗೆ ಕೇಳ್ತೀನಿ, ಯಾರು ಕಮೆಂಟಲ್ಲಿ ಹಾಕ್ರಿ. ಇದೇ ಕರ್ನಾಟಕದಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿರಲಿ ಅಂತ ಸ್ಕೂಲಿಗೆ ಬರೋ ಮಕ್ಕಳಿಗೆ ಹಿಜಾಬ್ ತೆಗೀರಿ ಅಂತ ಒಂದು ಪ್ರಾಬ್ಲಮ್ ಆಯಿತು. ಅದು ನಿಮ್ಮ ಧರ್ಮ, ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ರೂಲ್ಸ್ ಇರುತ್ತೆ. ಸೊ ಅದನ್ನ ಯಾರೂ ಅದು ಫರ್ದರ್ನ ಮೂವ್ ಮಾಡಿಲ್ಲ. ಆದರೆ ನೀವು ಲೀಡರ್ಶಿಪ್ಪಲ್ಲಿ ಕೂತಾಗ ಎಲ್ಲ ಧರ್ಮದವ್ರೂ ಹಿಜಾಬ್ ಹಾಕಬೇಕು ಅಂತ ಹೇಳಿ ಇರಾನಲ್ಲಿ ಮಾಡಿದ ನಿಜನ. ಅದು ನೀವು ಹೆಂಗೆ ಇಲ್ಲಿಂದ ಫೇವರ್ ಮಾಡ್ತಾ ಇದ್ದೀರಾ? ಅವರ ರಿಲಿಜನ್ಗೆ ಅವ್ರಿಗೊಂದು ಧರ್ಮ ಅನ್ನೋದಿರುತ್ತೆ, ಅವರ ರಿಲಿಜನ್ಗೆ ಅವ್ರದ್ದಂಥ ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಕ್ಕೆ ಬಿಡಬೇಕು. ಇಲ್ಲಿ ಗರ್ಲ್ಸಿಗೆ ಮ್ಯಾರೇಜ್ ಏಜ್ 18 ವರ್ಷ. ಆ 18 ವರ್ಷಕ್ಕೆ ತುಂಬ ಚೆನ್ನಾಗಿ ಏನೋ ತಿಳುವಳಿಕೆ ಬಂದಿರಲ್ಲ. ಇರಾನಲ್ಲಿ ಗರ್ಲ್ಸಿಗೆ ಮ್ಯಾರೇಜ್ ಏಜ್ 9 ವರ್ಷ. ಇದು ಯಾವ ಕಡೆಯಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ರಿಲಿಜನ್ ಅನ್ನೋದು ಅವರವರ ಪರ್ಸ್ನಲ್ ಬಿಲೀವ್. ಅದನ್ನು ಯಾರು ಯಾರಿಗೆ ಫೋರ್ಸ್ ಮಾಡಬಾರ್ದು, ಯಾರು ರೋಡಿಗೆ ತರಬಾರ್ದು. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾದ ಥರ ಫ್ರೀಡಮ್ ಆಗಿರೋ ದೇಶ, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ಪ್ರತಿ ಧರ್ಮನ ವ್ಯಾಲ್ಯೂ ಮಾಡೋ, ಎಲ್ಲರಿಗೂ ಎಲ್ಲ ಧರ್ಮವನ್ನು ಈಕ್ವಲ್ ಆಗಿ ನಡೆಸೋ ಒಂದು ದೇಶ ಎಲ್ಲೂ ಇಲ್ಲ. ಪ್ರತಿ 500 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗುತ್ತೆ, ಕಲ್ಚರ್ ಚೇಂಜ್ ಆಗುತ್ತೆ, ಬಟ್ ಎಲ್ಲರಿಗೂ ಈಕ್ವಲ್ ಆಗಿ ನಡೆಸ್ಕೊಡ್ತಾ ಇದೆ ಇಂಡಿಯಾ. ಎಲ್ಲೋ 10,000 ಕಿಲೋಮೀಟರ್ ಆಚೆ ನಡೀತಿರೋ ಪ್ರಾಬ್ಲಮ್ನ ಇಲ್ಲಿ ತಂದು ನೆಮ್ಮದಿ ಹಾಳು ಮಾಡ್ಕೊಬೇಡ್ರಿ, ಹೆಸರನ್ನು ಹಾಳು ಮಾಡ್ಕೊಬೇಡ್ರಿ, ಧರ್ಮನೂ ಹಾಳು ಮಾಡ್ಕೊಬೇಡ್ರಿ. ಇದನ್ನು ಯಾರು ಮಿಸ್ಯೂಸ್ ಮಾಡ್ಕೊಬೇಡ್ರಿ. ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿ. ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ಹಾಕಿ.